ಕಳೆದ ಗುರುವಾರ ರಾತ್ರಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾದ ಮಾಜಿ ಪ್ರಧಾನಿಗಳು ಹಾಗೂ ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಅಂತ್ಯಕ್ರಿಯೆಯನ್ನು ದೆಹಲಿಯ ಯಮುನಾ ನದಿ ತೀರದ ನಿಗಮ್ ಬೋಧ್ ಘಾಟ್ನಲ್ಲಿ ನೆರವೇರಿಸಲು ತೀರ್ಮಾನಿಸಲಾಗಿದೆ. ಭಾರತದ ಆರ್ಥಿಕತೆಯ ಸುಧಾರಕರು, ಸರಳ ಜೀವಿಗಳು ಹಾಗೂ ಮಾಜಿ ಪ್ರಧಾನಿಗಳೂ ಆದ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ನಿಧನಕ್ಕೆ ದೇಶ ವಿದೇಶಗಳಿಂದ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. 1990ರ ದಶಕದಲ್ಲಿ ಭಾರತದ ಆರ್ಥಿಕ ಚೇತರಿಕೆಗೆ ರೂಪಿಸಿದ ಯೋಜನೆಗಳಾದ ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣದಂತಹ ನೀತಿಗಳನ್ನು ರೂಪಿಸುವ ಮೂಲಕ ನವಭಾರತದ ಶಿಲ್ಪಿಯಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಇನ್ನು ನಮಗೆ ನೆನಪು ಮಾತ್ರ ವೀಕ್ಷಕರೇ. ಭಾರತವನ್ನು ಜಗತ್ತಿನ ಮುಂದೆ ಮುಕ್ತವಾಗಿ ತೆರೆದಿಡುವ ಮೂಲಕ ತೆರಿಗೆ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸಿ ಉದ್ಯಮ ಕ್ಷೇತ್ರಕ್ಕೆ ಹಿತಕರವಾದ ವಾತಾವರಣವನ್ನು ಸೃಷ್ಟಿಸಿದ್ದರ ಫಲವಾಗಿ ಅಪಾರ ಪ್ರಮಾಣದಲ್ಲಿ ವಿದೇಶಿ ಬಂಡವಾಳ ಭಾರತಕ್ಕೆ ಹರಿದು ಬಂದು ಜೊತೆಗೆ ವಿದೇಶಿ ತಂತ್ರಜ್ಞಾನವೂ ಕೂಡ ಬರಲು ಕಾರಣೀಪುರುಷ ಡಾಕ್ಟರ್ ಮನಮೋಹನ್ ಸಿಂಗ್ ರವರಾಗಿದ್ದಾರೆ. ಇವರ ಆರ್ಥಿಕ ನೀತಿಯಿಂದ ಐಟಿ ಬಿಟಿ ಕ್ಷೇತ್ರದಲ್ಲಿ ಇಂದು ನಾವು ಕ್ರಾಂತಿಯನ್ನು ಕಾಣಲು ಸಾಧ್ಯವಾಗಿದೆ. ಕಂಪ್ಯೂಟರ್, ಟಿವಿ, ಸ್ಕೂಟರ್ ಎನ್ನುವಂತಹ ವಸ್ತುಗಳು ಸಿರಿವಂತರ ಪಾಲಾಗಿದ್ದ ಸಂದರ್ಭದಲ್ಲಿ ಇವರ ಬದಲಾದ ಆರ್ಥಿಕ ನೀತಿಯಿಂದ ಬಡ ಮಧ್ಯಮ ವರ್ಗದವರ ಕೈಗೆಟುಕುವಂತಾಗಿದೆ. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿದ್ದ ದಶಕಗಳ ಕಾಲ ಇದ್ದರೂ ಸಹ ಎಂದೂ ವೈಯಕ್ತಿಕ ಹಿತಾಸಕ್ತಿಗೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡವರಲ್ಲ. ಅವರ ಪಾರದರ್ಶಕತೆ, ದೂರದೃಷ್ಟಿಯ ಕೊಡುಗೆಗಳು ಅವರ ನಂತರವೂ ಕೂಡ ಅಜರಾಮರವಾಗಿವೆ. ಇಂತಹ ಧೀಮಂತ ವ್ಯಕ್ತಿಗೆ ಬನ್ನಿ ನಮ್ಮ PNK ನ್ಯೂಸ್ ಮೂಲಕ ಒಂದು ನುಡಿ ನಮನವನ್ನು ಅರ್ಪಿಸೋಣ ವೀಕ್ಷಕರೇ.